ನಮಸ್ಕಾರ ವೀಕ್ಷಕರೇ, ತತ್ವ ಸಿದ್ಧಾಂತ ಜನಸೇವೆ ಅಂತ ಇಟ್ಕೊಂಡು ರಾಜಕೀಯ ಮಾಡ್ತಿದ್ದವ್ರ ಕಾಲ ದೂರ ಆಗ್ಬಿಟ್ಟಿದೆ. ರಾಜಕೀಯ ಅಂದರೆ ವಸೂಲಿ, ರಾಜಕೀಯ ಅಂದರೆ ಪರ್ಸೆಂಟೇಜ್, ರಾಜಕೀಯ ಅಂದರೆ ಹಣ ಮಾಡಿ, ಇಷ್ಟು ಮಾತ್ರ ರಾಜಕೀಯದಲ್ಲಿ ಉಳ್ಕೊಂಡಿರೋದು 99%. ಆದರೆ ಅದರಲ್ಲೂ ಕೂಡ ಕೆಲವರು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಒಳ್ಳೆಯವರು ಒಳ್ಳೆಯದನ್ನ ಮಾಡಿದಾಗ 4 ಜನಕ್ಕೆ ಕೇಳಿಸೋಂಗೆ ಕೂಗಿ ಹೇಳಬೇಕು. ಎಸ್, ಆಬ್ವಿಯಸ್ಲಿ BG ನೀವು ನೋಡಿರ್ತೀರಾ. ಶಿವಗಂಗಾ ಬಸವರಾಜ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ JH ಪಟೇಲ್ ಅವರು ಸ್ಪರ್ಧಿಸ್ತಿದ್ದ ಕ್ಷೇತ್ರ ಅದು. ಶಿವಗಂಗಾ ಬಸವರಾಜ್ ಫಸ್ಟ್ ಟೈಮ್ MLA, ಡೇರ್ ಡೆವಿಲ್ MLA. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತಿಗೂ ವಾದಿಸುವಂತಹ ಏಕೈಕ ಶಾಸಕ. ಅವರು ಆದಮೇಲೆ ಇಕ್ಬಾಲ್ ಹುಸೇನ್ ಶುರು ಮಾಡ್ಕೊಂಡಿದ್ದು. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ತಗೊಂಡವ್ರೆ. ತಲೆ ಕೆಡಿಸ್ಕೊತಾ ಇಲ್ಲ. ಎಸ್, ಇದು ಶಿವಗಂಗಾ ಬಸವರಾಜ್ ಅವರನ್ನು ಹೊಗಳೋದಲ್ಲ, ಅವರ ಬಂಡತನವನ್ನು ಹೇಳೋ ವಿಷಯ. ಕೆಲವು ಸಲ ಬಂಡವಾಳ ಇಲ್ಲ ಅಂದರೂ ಬಂಡತನ ಇದ್ಬಿಟ್ರೆ ಜಗತ್ತಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತಾರೆ. ಆ ಬಂಡತನ ಈ ಮನುಷ್ಯನಿಗೈತೆ. ಇತ್ತೀಚೆಗಷ್ಟೇ ಒಂದು ಪೇಪರ್ ಆರ್ಟಿಕಲ್ ನೋಡ್ತಾ ಇದ್ದೆ. ವೈಯಕ್ತಿಕವಾಗಿ 1,25,00,000 ಹಣವನ್ನು ಶಿವಗಂಗಾ ಬಸವರಾಜ್ ಮನೆ ನಿರ್ಮಿಸೋಕೆ, ಯಾರಿಗೆ ಸೂರಿಲ್ಲ, ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಅಂಥವರಿಗೆ ಮನೆ ನಿರ್ಮಿಸೋಕೆ ವೈಯಕ್ತಿಕವಾಗಿ 100 ಕುಟುಂಬಗಳ ನೆರವಿಗೆ ನಿಲ್ತಿದ್ದಾರೆ ಅಂತ. 1,25,00,000 ರಾಜಕೀಯವಾಗಿ ಒಂದಷ್ಟು ಜನಕ್ಕೆ ಸಣ್ಣ ವಿಷಯ ಇರಬಹುದು, ಆದರೆ ಅದರ ಅನಿವಾರ್ಯತೆ ಇರೋರಿಗೆ ಅನಿಸುತ್ತೆ ತುಂಬ ಹ್ಯೂಜ್ ಅಮೌಂಟ್. ಒಂದೊಂದು ಕುಟುಂಬಕ್ಕೆ 1,25,000 ಹಣ, ಒಟ್ಟು 100 ಕುಟುಂಬಗಳಿಗೆ ಮೊದಲನೇ ಹಂತದಲ್ಲಿ ವೈಯಕ್ತಿಕವಾಗಿ ಕೊಡ್ತೀನಿ ಅಂತವ್ರೆ. ನಿಜಕ್ಕೂ ಇತರೆ ಶಾಸಕರಿಗೆ ಮಾದರಿ ಆಗಬೇಕು. ದುರಂತ ಏನಂದರೆ, ಫಸ್ಟ್ ಟೈಮ್ ಗೆದ್ದಿರೋ ಕಾಂಗ್ರೆಸ್ MLAಗಳಿಗೆ ಸರಿಯಾಗಿ ಫಂಡ್ ಸಿಗ್ತಿಲ್ಲ ಅನ್ನೋದು ಬೇಸರದ ವಿಚಾರ. ಆಶ್ರಯ ಯೋಜನೆ, ಮತ್ತೊಂದು ಮಗದೊಂದು, ಮನೆ ಕಟ್ಟಿಸ್ಕೊಳ್ಳೋಕೆ ಆ ಫಂಡ್ ಕೊಡಿ, ಈ ಫಂಡ್ ಕೊಡಿ ಅಂತ ಫಸ್ಟ್ ಟೈಮ್ ಗೆದ್ದಿರೋ MLAಗಳು ತಮ್ಮ ಜೀವನ ತೇಯ್ತಾರೆ. ಆದರೆ ಅವರುಗಳಿಗೆ ಸರ್ಕಾರದಿಂದ ಅನುದಾನ ಸಿಗ್ತಿಲ್ಲ ಅನ್ನೋದು ಬೇಸರದ ವಿಚಾರ. ಶಿವಗಂಗಾ ಬಸವರಾಜ್ ಅವ್ರಿಗೂ ಕೂಡ ವಸತಿ ಯೋಜನೆಯಲ್ಲಿ ಬಡವರಿಗೆ ಮನೆ ನಿರ್ಮಿಸೋಕೆ ಯಾವುದೇ ರೀತಿಯ ಸರ್ಕಾರದ ನೆರವು ಸಿಕ್ಕಿಲ್ಲ. ಈ ಮನುಷ್ಯ ನೋಡಿದ್ರೆ DK ಶಿವಕುಮಾರ್ನ CM ಮಾಡ್ತೀನಿ ಅಂತ ನಿಂತ್ಕೊಂಡವ್ರೆ. ಆದರೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಭಾವಿ ಮುಖ್ಯಮಂತ್ರಿಗಳಾಗಿ ಯಾವ್ಯಾವ MLAಗೆ ಏನೇನು ಸಿಗಬೇಕು ಅಂತ ಸರಿಯಾಗಿ ಗಮನಿಸ್ತಾವ್ರ ಇಲ್ವೋ ಗೊತ್ತಿಲ್ಲ. ತಪ್ಪು ಅವ್ರದ್ದು ಅಲ್ಲ, ಪರಿಸ್ಥಿತಿ ಹೆಂಗೈತೆ. ಗ್ಯಾರಂಟಿ ಸರ್ಕಾರ. ಸಿದ್ದರಾಮಯ್ಯ ಅವ್ರ ಉದ್ದೇಶ ಏನು? ಯಾರು ಹಸುವಿಂದ ಇರಬಾರದು ಅನ್ನ ರಾಮಯ್ಯ. ಎಲ್ಲರ ಹೊಟ್ಟೆ ತುಂಬಿಸ್ಬೇಕು, ಸಮಾಜದಲ್ಲಿ ಸಮಾನತೆ ಇರಬೇಕು, ಅಷ್ಟಾಗ್ಬಿಟ್ರೆ ಸಾಕ? ಅದರ ನೆಕ್ಸ್ಟ್ ವರ್ಷನ್ ಎಲ್ಲರಿಗೂ ಸೂರು ಸಿಗಬೇಕು, ಆದರೆ ಸರ್ಕಾರದಿಂದ ಅನುದಾನ ಇಲ್ಲ. ಶಿವಗಂಗಾ ಬಸವರಾಜ್ ಅವರು ಸದ್ದಾಯ್ತಾ ಇದ್ದಿದ್ದೆ DK ಶಿವಕುಮಾರ್ ಪರವಾಗಿ ಮಾತಾಡ್ಕೊಂಡು, DK ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ಕೊಂಡು, ಆ ಮಧ್ಯೆ ಈ ಮಧ್ಯೆ SS ಮಲ್ಲಿಕಾರ್ಜುನ್ ಫ್ಯಾಮಿಲಿ ಅವ್ರ ಜೊತೆ ಒಂದಷ್ಟು ವಿರೋಧ, ಮತ್ತೊಂದು ಮಗದೊಂದು ಅಂತ ಸುದ್ದಿ ಆಗ್ತಿದ್ರು. ಕೆಲಸದ ವಿಚಾರದಲ್ಲಿ ಹಾಗೇ ಇಲ್ವಾ? ತುಂಬ ಸಲ ಸಾಕಷ್ಟು ಕೆಲಸಗಳು ಮಾಡೋರೆ. ಜೊತೆಯಲ್ಲಿ ಈಗ ವೈಯಕ್ತಿಕವಾಗಿ 1,25,00,000 ತಲಾ ಒಂದು ಕುಟುಂಬಕ್ಕೆ 1,25,000 2 ಅಥವಾ 3 ಹಂತದಲ್ಲಿ, ಫಸ್ಟು ಫೌಂಡೇಶನ್ಗೆ ಏನೋ 40,000 ನೋಡಬೇಕಲ್ಲ. ಸುಮ್ಮನೆ ದುಡ್ಡು ಕೊಟ್ಬಿಟ್ರೆ ತಗೊಂಡೋಗೇನೋ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಹಂತವಾಗಿ ಮಾಡಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನನಗೆ ಆ ಸುದ್ದಿ ನೋಡಿ ಖುಷಿ ಅನ್ನಿಸ್ತು. ಇಂಥ ಸುದ್ದಿಗಳು ಹೈಲೈಟ್ ಆಗಬೇಕ್ರಿ. ಯಾವುದೋ ಸಣ್ಣ ಪುಟ್ಟದ್ದೆಲ್ಲ ಸುದ್ದಿಗಳನ್ನ ದೊಡ್ಡದು ಮಾಡ್ಕೊಂಡು ಹೋಯ್ತಾರೆ. ಅದೇನೋ ಅಂತಾರಲ್ಲ, ಬಡವ್ರ ಮನೆ ಮಕ್ಕಳು ಕಳೆದೋದ್ರು ನ್ಯೂಸ್ ಅಲ್ವಂತೆ, ಶ್ರೀಮಂತರ ಮನೆ ನಾಯಿ ಕಳೆದವರು ಬೆಳಗ್ಗೆಯಿಂದ ಸಂಜೆವರೆಗೂ ತೋರಿಸ್ತಾರಂತೆ. ಹಾಗೆ ಒಳ್ಳೆ ಕೆಲಸ ಮಾಡಿದಾಗ ಸರಿಯಾಗಿ ತೋರಿಸ್ಬೇಕು. ಶಿವಗಂಗಾ ಬಸವರಾಜ್ ಈಗ ಸೂರು ಕಲ್ಪಿಸೋಕೆ ಹೊರಟವ್ರೆ. ಒಳ್ಳೇದಾಗಬೇಕು, ಜನ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಇದು ಇನ್ನಷ್ಟು ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳಿಗೆ ಮಾದರಿ ಆಗಬೇಕು. ಚನ್ನಗಿರಿ ಜನ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಶಾಸಕರ ಕೆಲಸದ ಬಗ್ಗೆ, ಹಾಗೆ ನಿಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.